ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿ ಕಾರ್ಯದಲ್ಲಿಯೂ, ಪ್ರತಿ ಮಂಗಳ ಕಾರ್ಯದಲ್ಲಿಯೂ, ಪ್ರತಿ ಶುಭ ಕಾರ್ಯದಲ್ಲಿಯೂ, ಅದು ನಾಮಕರಣ ಇರ್ಬೋದು, ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಹೋಮಗಳಿರ್ಬೋದು, ಹಾಗೆಯೇ ಯಾವುದೇ ಯಜ್ಞ ಯಾಗಾದಿಗಳಲ್ಲೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಅಕ್ಷತೆಗೆ. ಆಶೀರ್ವಾದಕ್ಕೂ ಕೂಡ ನಾವು ಅಕ್ಷತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆದರೆ ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಅಕ್ಷತೆ ಇರ್ಬೋದು, ಇವತ್ತಿನ ದಿವಸ ಅಕ್ಷತೆ ಇಡೀ ಭಾರತ ದೇಶದಾದ್ಯಂತ ಹೆಚ್ಚು ಪ್ರಚಾರವನ್ನು ಪಡೆದಿರ್ತಕ್ಕಂಥದ್ದೇ ಮಂತ್ರಾಲಯದ ಗುರುರಾಯರ ಅಕ್ಷತೆಗೆ ಅಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಹಾಗೆಯೇ ನಾವು ಮನೆಯಲ್ಲಿ ಅಕ್ಷತೆಯನ್ನು ಹೇಗೆ ತಯಾರಿ ಮಾಡ್ಕೋಬೇಕು? ನಾವು ಅಟ್ಲೀಸ್ಟು ಮನೆಯಲ್ಲಿ ಅಕ್ಷತೆ ಇರಲೇಬೇಕು. ದೇವರ ಗುಡಿಯಲ್ಲಿ ಇತ್ತೀಚೆಗೆ ಏನಾಗಿರುತ್ತೆ, ನಾವು ಪೂಜೆ ಮಾಡ್ತೀವಿ, ಆರತಿ ಮಾಡ್ತೀವಿ, ಅಥವಾ ಮನೆಯಲ್ಲಿ ಎಣ್ಣೆ ಬತ್ತಿ ಇನ್ನೊಂದು ಅದೆಲ್ಲ ಇಟ್ಕೊಂಡಿದ್ರೂ ಸಹ ಸ್ವಲ್ಪವಾದರೂ ಭಗವಂತನ ಸಾನ್ನಿಧ್ಯದಲ್ಲಿ ನಿಮಗೆ ಸಾಧ್ಯವಾದರೆ ಒಂದು ಬೆಳ್ಳಿ ಬಟ್ಲಿರ್ಬೋದು, ತಾಮ್ರದ ಬಟ್ಲಿರ್ಬೋದು, ತಾಮ್ರದ ತಟ್ಟೆ ಇರ್ಬೋದು, ಶಕ್ತಾನುಸಾರ ಇಲ್ಲ ಏನೂ ಇಲ್ಲ ವೀಳ್ಯದೆಲೆ ಎಲ್ಲಾದರೂ 4 ಅಕ್ಷತೆ ಏನಂದರೆ ಒಂದು ಅಷ್ಟು ಅಕ್ಷತೆಯನ್ನು ಅಲ್ಲಿಟ್ಟಿರಲೇಬೇಕು. ಇಟ್ಟಾಗಲೇ ಆ ಪೂಜೆಗೆ ಪರಿಪೂರ್ಣತೆ ಪಡೀತಕ್ಕಂಥದ್ದು. ಯಾಕೆಂದರೆ ಈ ಅಕ್ಷತೆಗೆ ಎಲ್ಲೋ ಒಂದು ಕಡೆ ಧನಾತ್ಮಕ ಶಕ್ತಿಗಳನ್ನು ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಹಾಗಾಗಿ ಈಗ ಅರಿಶಿನ ಕುಂಕುಮ ಕೂಡ ಅಲ್ಲಿರಬೇಕು, ಹಾಗೆ ಅಕ್ಷತೆ ಇರಬೇಕು. ಇನ್ನು ವಿಭೂತಿ ಅದು ಇದು ಅವರವರ ಪದ್ಧತಿಗೆ ಅನುಸಾರವಾಗಿ ಅವ್ರು ಇಟ್ಕೊಂಡಿರ್ತಾರೆ. ಈ ಅಕ್ಷತೆ ಅಲ್ಲಿ ಸ್ವಲ್ಪವಾದರೂ ಇರಬೇಕು. ಭಗವಂತ ನಮಗೆ ಅಕ್ಷತೆ ಆದರೂ ಕೂಡ ನಾವು ವಿಗ್ರಹದ ಮುಂದೆ ಅಥವಾ ಅಲ್ಲಿರ್ತಕ್ಕಂಥ ಬಿಂಬದ ಮುಂದೆ ಈ ಬೆರಳಲ್ಲಿ ಮುಟ್ಟಬಾರ್ದು. ಈ 3 ಬೆರಳಲ್ಲಿ 4 ಅಕ್ಷತೆಯನ್ನು ಹಾಕಿ ಒಂದು ಮಂತ್ರವನ್ನು ಹೇಳಿಕೊಂಡ್ರೆ ಅಟ್ಲೀಸ್ಟ್ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಮಹಾಲಕ್ಷ್ಮಿ, ಓಂ ಮಹಾದೇವಿ, ಓಂ ಮಹಾಸರಸ್ವತಿ, ನಿಮ್ಮ ಏನು ತೋಚುತ್ತೋ ಅದು ಭಗವಂತನ ಏನು ನಿಮ್ಗೆ ಹೇಳ್ತಾನೋ ಅದನ್ನು ಹೇಳಿ ಅಕ್ಷತೆ. ಇನ್ನು ಈ ಅಕ್ಷತೆಯನ್ನು ಹೇಗೆ ತಯಾರಿ ಮಾಡ್ಕೋಬೇಕು? ಶುದ್ಧವಾದ ಅಕ್ಕಿ, ಆ ಅಕ್ಕಿ ಎಲ್ಲೂ ಕೂಡ ಬ್ರೇಕ್ ಆಗಿರಬಾರ್ದು. ಆ ಶುದ್ಧವಾದ ಅಕ್ಕಿಯನ್ನು ತಗೊಂಡು ಆ ಅಕ್ಕಿಯನ್ನು ನೀವೇನು ಮಾಡ್ತೀರಿ, ಶುದ್ಧವಾದ ನೀರು, ಆ ನೀರು ಭಗವಂತನಿಗಾಗಿಯೇ ಒಂದು ನೀರು, ಒಂದು ತಾಮ್ರದ ತಂಬಿಗೆಯಲ್ಲಿ ಇಟ್ಕೊಂಡಿರ್ತೀರೋ ಅಥವಾ ಏನೋ ಶುದ್ಧವಾದ ನೀರು. ನಾವು ಯಾವಾಗಲೂ ಸಾಮಾನ್ಯವಾಗಿ ಅಪವಿತ್ರವನ್ನು ಪವಿತ್ರ ಕೂಡ ಮಾಡ್ಕೊಳ್ತಕ್ಕಂಥ ಗೊತ್ತಿರೋರು ಹೇಳ್ಕೊತಾರೆ. ಇದೇನು ಹೇಳ್ಕೋಬೇಕು ಅಂತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳ್ಕೊಳ್ಳಿ. ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ಕೊಳ್ತಕ್ಕಂಥ ಮಂತ್ರ ಕೂಡ ಇರುತ್ತೆ. ಅದು ಹೇಳ್ಕೊಂಡ್ರೆ ನಿಮ್ಮ ಇಷ್ಟ, ಹೇಳ್ಕೊಳ್ದೇ ಇದ್ದರೆ ಬೇಡ. ಇಲ್ಲ ಅಲ್ಲಿ ಮುಟ್ಟುಬಿಟ್ಟು ಶುದ್ಧಿ ಆಗಲಿ ಅಂದರೆ ಆಯಿತು. ಆ ಅಕ್ಷತೆಯನ್ನು ತಗೊಂಡು ಶುದ್ಧವಾದ ಒಂದು ತಾಮ್ರದ ಒಂದು ಇದಿರ್ಬೋದು, ಪ್ಲೇಟ್ ಇರ್ಬೋದು, ವೀಳ್ಯದೆಲೆ ಇರ್ಬೋದು, ಏನೋ ಒಂದು ಮನೆಯಲ್ಲಿ ಊಟಕ್ಕೆ ಉಪಯೋಗಿಸ್ಕೊಳ್ಳೋದು. ನಾವು ಎಂಜಲ್ ಮಾಡ್ತಕ್ಕಂಥ ಯಾವುದೇ ಒಂದು ಆ ಪ್ಲೇಟ್ ಆಗಲಿ ಇನ್ನೊಂದಾಗಲಿ ಬೇಡ. ವೀಳ್ಯದೆಲೆನೋ ಅಥವಾ ಬಾಳೆ ಎಲೆನೋ ಏನೋ ಒಂದು ಎಲೆಯಲ್ಲಿ ಇಟ್ಕೊಂಡು ಆ ಅಕ್ಕಿಯನ್ನು ತುಪ್ಪವನ್ನು ಹಾಕಬೇಕು. ತುಪ್ಪದಿಂದ ಮಾಡಿದ ಅಕ್ಷತೆ ಸರ್ವಶ್ರೇಷ್ಠ. ತುಪ್ಪಕ್ಕೆ ಅಷ್ಟು ಶಕ್ತಿ ಇದೆ. ಅದು ತುಪ್ಪ ಕೇವಲ ಅದು ಗೋವಿನಿಂದ ಬಂದಂಥ ಪದಾರ್ಥ ಕೂಡ ಆಗಿದ್ದು, ಶುದ್ಧವಾದ ತುಪ್ಪದಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು, ಅಥವಾ ನೀವು ಕುಂಕುಮ ಅಕ್ಷತೆ ಇರ್ಬೋದು, ಅರಿಶಿನ ಅಕ್ಷತೆ ಇರ್ಬೋದು, ನಿಮ್ಮ ಶಕ್ತಿ. ಆದರೆ ಅರಿಶಿನ ಅಕ್ಷತೆ ಅಂತೂ ಮನೆಯಲ್ಲಿ ಇರಲೇಬೇಕು. ಆ ಅಕ್ಷತೆಗೆ ಹಾಕಿ ನಾವು ಭಗವಂತನ ಪ್ರಾರ್ಥನೆ ಮಾಡಿ, ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಕಲಸಿ ಆ ಅಕ್ಷತೆಯನ್ನು ಅಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಅಕ್ಷತೆಯನ್ನು ಮಾಡಿಕೊಂಡಾಗ ಅದು ಇರುತ್ತೆ. ಅಂದರೆ ಆ ಅಕ್ಷತೆಯನ್ನು ಅಮಾವಾಸ್ಯೆ, ಹುಣ್ಣಿಮೆಯ ಒಂದು ಆ ಪರ್ವಕಾಲಗಳು, ಗ್ರಹಣ ಕಾಲಗಳಲ್ಲಿ ಆ ಸಮಯದಲ್ಲಿ ಬದಲಾಯಿಸ್ತಾ ಇರಬೇಕು. ಹೊಸ ಅಕ್ಷತೆಯನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೇ ಹಿರಿಯರಿರಲಿ, ಅವ್ರು ಬಂದಾಗ ನಾವೇ ಅವ್ರಿಗೆ ಅಕ್ಷತೆ ಕೊಟ್ಟು ಸರ್ ಆಶೀರ್ವಾದ ಮಾಡಿ, ಗುರುಗಳೇ ಆಶೀರ್ವಾದ, ಅಪ್ಪ ಅಮ್ಮನಿಗೆ ಕೊಡ್ಬೋದು, ಅಣ್ಣನಿಗೆ ಕೊಡ್ಬೋದು, ತಾಯಿಗೆ ಕೊಡ್ಬೋದು, ಗಂಡನಿಗೆ ಕೊಟ್ಟು ಪತಿಯಿಂದ ಒಂದು ಆಶೀರ್ವಾದ ತಗೊಂಡಾಗ ಅದು ಎಷ್ಟೋ ಸರಿ ಭಗವಂತನೂ ಕೂಡ ಆ ಮನೆಯನ್ನು ಗಮನಿಸ್ತಾ ಇರ್ತಾನೆ, ಎಷ್ಟೋ ದೋಷಗಳು ಹೋಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.